ಆಂಟೀಸ್ ಅಂಡ್ ಗರ್ಲ್ಸ್. ಅಣ್ಣ ಸತ್ಯವಾಗ್ಲೂ ನಮ್ ಸತೀಶ್ ಅಣ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು 4 ಸಿನಿಮಾ ಮಾಡಿದೀನಿ, ನನಗೆ ಆಕ್ಟಿಂಗ್ ಗೊತ್ತು ಅಂತಾರೆ, ಇನ್ನೊಂದ್ಸಲ ಡ್ಯಾನ್ಸ್ ಗೊತ್ತು ಅಂತಾರೆ, ಎಲ್ಲ ಗೊತ್ತು ಅಂತಾರೆ. ಅದೆಲ್ಲ ಗೊತ್ತು ಅಂತ ಅವ್ರಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಾಗಿಲ್ಲ ಕಾರಣ ಇದುವರೆಗೂ. 125 ದೇಶದಲ್ಲಿ ನಂದು ಇಂಟರ್ವ್ಯೂ ಆಗೈತೆ ಅಂತಾರೆ, ಒಂದು ಟೆಲಿಕಾಸ್ಟ್ ಆಗಿಲ್ಲ ಅಂತ. ಅವ್ರು ಏನ್ ಮಾಡ್ತಾರೆ, ಬಾತ್ರೂಮ್ ಅಲ್ಲಿ ಒಂದು ಮೆಡಿಕಲ್ ಶಾಪಿ ಐತಣ್ಣ, ಸತೀಶ್ ಮೆಡಿಕಲ್ಸ್ ಅಂತ ಹೆಸರಿಗೆ ಬಿಟ್ಟವೆ. ಅವರು ಅಷ್ಟೊಂದು ಸ್ಕಿನ್ನು ಏರ್ಗೆಲ್ಲ ಅಷ್ಟು ಕೇರ್ ಮಾಡ್ತಾರೆ ಅಣ್ಣ. ಮಲಿಕನ್ನ ಕೆಮ್ತಾ ಇರ್ತಾರೆ. ಅವ್ರು ನೋಡಿದಾಗ ನನ್ಗೆ ಅನ್ಸುದು ಒಂದೇ, ಈ ಹಳೆ ಗಾಡಿಗೆ ಟಿಂಕರಿಂಗು ಪೇಂಟಿಂಗು ಮಾಡಿರ್ತಾರೆ. ಅವ್ರಿಗೆ 200 ಕೊಲೆಸ್ಟ್ರಾಲ್ ಇತ್ತಂತ ಅಣ್ಣ. ನಾ 1 ತಿಂಗಳಿಂದ ಮಟನ್ ತಿಂದು 400 ಆಗಿದೆ ಅಂತ ಸತೀಶ್ ಅಣ್ಣನ್ಗೆ. ಇಲ್ಲಿಗೆ ಬಂದು ಕರಗಿಸ್ಕೋಕ್ ಬಂದವ್ರಂತೆ. ಇನ್ನು ಈವಣ್ಣ ನಮ್ ಚಂದ್ರಪ್ರಭಣ, ನಾನ್ ಡ್ರಿಂಕ್ಸ್ ಮಾಡಿದ್ರೆ ಬುಡುಕ್ ಬಂದು, ಏನ್ ರಿಯಾ ಬಣ್ಣ ಇದು ಈವಣ್ಣ ನನ್ ಬಾಡಿ ಪರ್ಸಕ್ ಏನ್ ಜಿಮ್ ಇದು. ಒಬ್ರು ಜಿಮ್ ಅನ್ಕೊಂಡವ್ರೆ, ಒಬ್ರು ರಿಯಾಬ್ ಅನ್ಕೊಂಡವ್ರೆ, ಒಬ್ರು ಬ್ಯೂಟಿ ಪಾರ್ಲರ್ ಅನ್ಕೊಂಡವ್ರೆ. ಅವರು ಬಾತ್ರೂಮ್ ಇಂದ ಆಚೆ ಬರಲ್ಲ, ಇವರಿಬ್ರು ಮೇಕಪ್ ಮನೆಯಿಂದ ಆಚೆ ಬರಲ್ಲ, ಇವರು ಮಹಾರಾಣಿಯನ್ನು ಪೀಲಿಂದ ಆಚೆ ಬರಲ್ಲ. ಇದರಿಂದ ಆಚೆ ಬರೋಷ್ಟೊತ್ತಿಗೆ ನಾವೆಲ್ಲ ಆಚೆ ಹೋಗ್ಬಿಡ್ತೀವಿ ಅಂತ ಭಯ ಪಟ್ಟೈತೆ ನನಗೆ. ಇನ್ನೊಂದು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಇಲ್ಲಿ ಗೆಲ್ಲಕ್ ಬಂದಿಲ್ಲ, ಸೋಲಕ್ ಬಂದಿದ್ದೀನಿ ಅಂತ. ಈಗ ನೀವು ಈ ಕೈಲಿ ನನ್ನ ಹಿಡ್ಕೊಂಡಿರ್ತೀರಣ್ಣ, ಈ ಕೈಲಿ ಅವ್ರು ಹಿಡ್ಕೊಂಡಿರ್ತೀರಾ. ನೀವು ಸತೀಶೆ ಗೆಲ್ಬೇಕು ಅಂತ ಕೈ ಎತ್ತು ಕೊಯ್ತಾ ಇರ್ತೀರ, ಅವರು ಬೇಡ ನಾನು ಸೋಲ್ಬೇಕು ಮಗನ ಹತ್ರ ಮೊಬೈಲ್ ತರಿಸಿ, ಹರ್ಷ ಬರ ಲೈಫಲ್ಲಿ 8 ಹುಡುಗಿಯರ್ ಹಾಕೊಂಡು ಓಡಾಡ್ತಾ ಇತ್ತು. ಸುಂದರ ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ, ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ. ಹೇಳೋದೆಲ್ಲ ಬರೀ ಸುಳ್ಳು. ನಿನ್ನ ಕನೋಗು. ಗೈಸ್, ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಇವತ್ತು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ ರಿಯಾಕ್ಷನ್ ಏನು? ಸರ್ ನಮ್ದು ಏನಿಲ್ಲ, 11 ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ, ಆಗ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಎದುರ್ಕೊಂಡೆ ಎಲ್ಲಾರು ಊಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನೀರ್ ಹಾಕ್ತೆ ಕೊಡ್ದ್ಬಿಟ್ಟವನೆ. ಮತ್ತೆ ಹುಟ್ಟಿ ಬಾ, ಗಿಲ್ಲಿ ಸಾಕುವ ನಾಯಾಗಿ. ಗಾಡ್ ಬ್ಲೆಸ್ ಯು. ಮತ್ತೆ ನಮ್ ದೇಶಕ್ಕೆ ಬರ್ಬೇಡ. ಓಂ ಶಾಂತಿ. 100 ಕೋಟಿ ನಾಯಿ ಕಚ್ಚಿ ಸಾವು. ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಇರಲಿ. ಹ್ಯಾಪಿ ಜರ್ನಿ. ಈ ಮುದಿ ನಾಯಿ ಕಾಟ ಜಾಸ್ತಿ ಆಯ್ತು ಇನ್ಸ್ಟಾಗ್ರಾಮ್ ನಲ್ಲಿ. ಸರಿ ಸರ್, ನೀವು ಒಂದು ವಿಷಯ ಹೇಳ್ತಾ ಇದ್ದಾಗ ಸರ್, ನಾನು ಹೋಗಿ ಒಂದ್ ಕಡೆ ಉಚ್ಚೆ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ. ಒಂದ್ ಮಾಲಲ್ಲಿ ನಾನು ಹೋಗಿ ಉಚ್ಚೆ ಮಾಡ್ತೀನಿ ಸರ್, ಅದು ನ್ಯೂಸ್ ಮಾಡೇ ಮಾಡ್ತೀನಿ. ಇದು ಹೆಂಗೆ ಸರ್, ಎಲ್ಲಾರ ಮುಂದೆ ಮಾಡ್ತೀರಿ ಇಲ್ಲ ಬಾತ್ರೂಮ್ ಅಲ್ಲ? ಅದಲ್ಲ, ಅಲ್ಲಿ ಅಮೌಂಟ್ ಎಷ್ಟಿತ್ತು ಗೊತ್ತಿಲ್ಲ, ಚಿಕ್ಕ ಅಮೌಂಟ್ ಸರ್. 500 ರೂಪಾಯಿ ಒಂದಿನಕ್ಕೆ. ಅಷ್ಟು ಚೀಪ್ ಆಗಿರಲಿಲ್ಲ. ಆಯ್ತು ಹೇಳಿ ಸರ್. ಅಲ್ಲ, ನನ್ನ ಹೆಸರು ಮಾಡಕ್ಕೋಸ್ಕರ ಹೋಗಿದ್ದು. ಆಮೇಲೆ ಹೊಗಳಿಸ್ಕೊಳಕ್ ಹೋಗಿದ್ದು, ಅದು ನನ್ನ ಹೊಗಳಬೇಕು, ಒಳ್ಳೆಯವನನ್ ಬೇಕು ಅಂತ. ಅಲ್ಲಿ ಸಾಯಂಕಾಲ ಆದ್ರೆ ಮಿಸ್ಬಿಹೇವ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನಾನು ಅದಕ್ಕೆ ಬಲ್ಲಮ್ಮ, ನಾನು ದಯವಿಟ್ಟು ಬಿಟ್ಬಿಡಿ ಅಂದ್ರೆ ವೇಸ್ಟ್ ಅನ್ನೋರು. ಹೌದು ನನ್ ಗಾಂಡು ವೇಸ್ಟ್, ಹೌದು ನನ್ ಗಾಂಡು ವೇಸ್ಟ್ ಅಂತಾನೆ. ತೋರಿಸ್ತೀನಿ. ಅದ್ರಲ್ಲಿ ನೀವು 5ರಿಂದ 6ರಲ್ಲಿ 3 ಹೇಳಿಲ್ಲ ಅಂದ್ರೆ 3 ಬ್ರೀಡ್ ತರ ಬೊಗಳಬೇಕು. ಹೌದು, ಆಯ್ತು. ನಾವು ನಿಮ್ಗೆ ಅವಮಾನ ಮಾಡಲ್ಲ. ವೇಸ್ಟ್ ಅಂತ ಯಾಕೆ ಹೇಳ್ಬೇಕು ಸರ್? ಯಾರು ವೇಸ್ಟ್ ಅಲ್ಲ ಸರ್. ನೀವು ವೇಸ್ಟ್ ಆಗಿದ್ರೆ ನಿಮ್ಮನ್ನ ಯಾಕೆ ನಾವಿಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ವಿ? ಇದು ಯಾವ ಬ್ರೀಡು? ತಮಾಷೆ ಆಗಿತ್ತು. ನಿಮ್ಗೆ ಸಖತ್ ನಾಲೆಜ್ ಇದೆ. ಸ್ಟ್ರೀಟ್ ಡಾಗ್ ಅಲ್ಲ, ನೀವು ಅಂತದೇ ಹುಡುಕಿದಿರ. ಜಾತಿಗಳಿರ್ತಾವ ಫಾರಿನಲ್ಲಿ, ಸ್ಟ್ರೀಟ್ ಡಾಗ್ ತರ ಕಾಣಿಸ್ತಿದೆ. ಆಗದೇ ಇರೋ ಜಾತಿ ತರ ಹುಡುಕಿದ್ದೀರಾ? ಅದು ಯಾವ್ದೋ ಊರಲ್ಲಿ ಯಾವ ಜಾತಿನಾಗಿರುತ್ತೆ. ನಾವು ನಿಮ್ಮನ್ನ ಸಿಗಾಕ್ಸ್ಬೇಕಲ್ಲ ಸರ್, ಮಜಾ ತಗೋಬೇಕಲ್ಲ. ನೋಡಕ್ ಸ್ಟ್ರೀಟ್ ಡಾಗ್ ತರ ಇದೆ, ವಿಚಿತ್ರ ಡಾಗ್ ಇದೆ. ಹುಡ್ಕಕ್ಕೂ ಟ್ರೈ ಮಾಡಿರಲ್ಲ, ಈ ತರ ನಾಯಿ ತಗೊಳಕ್ಕೂ ಟ್ರೈ ಮಾಡಿರಲ್ಲ, ಅದರಿಂದ ನಂಗೆ ಗೊತ್ತಿಲ್ಲ. ಈಗ ಒಂದ್ 6 ಬ್ರೀಡ್ ಹೇಳ್ತೀನಿ, ಅದ್ರಲ್ಲಿ ನೀವು ಅಟ್ಲೀಸ್ಟ್ 2 ಬ್ರೀಡ್ ಹೇಳಿಲ್ಲ ಅಂದ್ರೆ 3 ವೇಸ್ಟ್ ಅಂತ ಹೇಳಲ್ಲ. ಒಳ್ಳೆ 3 ಬ್ರೀಡ್ ಡಾಗ್ ತರ ಬೊಗಳಬೇಕು. ಇದು ನೋಡಿ, ಇದು ಇಲ್ಲೇ ತೋರಿಸ್ಬಿಟ್ಟು ನೀವು ಗೂಗಲ್ ಅಲ್ಲಿ ಹುಡುಕಿರ್ತೀರಾ? ರೇರೆಸ್ಟ್ ಡಾಗ್ ಇದು. ತೋರಿಸ್ಬಿಡ್ತೀನಿ ಜನಕ್ಕೆ. ಯಾವ್ದು ನೋಡಿ,
ಟೆಲೋಮಿಯಾನ್ ಅಂತ ಇದೆಲ್ಲ ನಾವು ಬಿಟ್ಟಿ ಕೊಟ್ಟರೆ ಸ್ಟ್ರೀಟ್ ಡ್ರಾಗ್ ಹತ್ತತ್ರ ಇರೋದು ಬರೀ ಅಂತದೇ ಹುಡುಕಿರಲ್ಲ ಓಕೆ ಸರ್ ರೆಡಿ ಅದು ಗೊತ್ತಿಲ್ಲ ಬಿಡಿ ಇದು ಈ ತರದೆಲ್ಲ ಗೊತ್ತೇ ಇಲ್ಲ ಇದು ಹೇಳಿ ಹೇಳ್ಬೇಕು. ಕನ್ಸಲ್ಲೂ ನೋಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ವಾ ಸರ್? ಇದು ಆಕ್ಚುಲಿ ತುಂಬಾ ಒಳ್ಳೆ ನಾಯಿ ಇದು. ಅಲ್ಲ ನಿಜ ಗೊತ್ತಿಲ್ಲ. 5 ಜನನು ಪ್ರಪೋಸ್ ಮಾಡಿದ್ದಾರೆ ಒಂದೊಂದು ಸೆಕ್ಷನ್ ಅಲ್ಲಿ ಇರೋರೆಲ್ಲ ಇಡೀ ಕಾಲೇಜ್ ಅದರಲ್ಲಿ ಫಸ್ಟ್ ಇಯರ್ ಡಿಗ್ರಿ ಒಂದು ಹೀರೋಯಿನ್ ಲೈನ್ ಹೊಡಿತಾರೆ. ಖಜೂರ್ ನಿನ್ ಪ್ಯಾಂಟಲ್ಲಿ ತೆಗಿಯೋ ಏನ್ನ ಡೋಂಗು ದುಡ್ಡು ಹೋಗ ಹಾಳಾಗೋ. ಇದ್ರದೊಂದು ವಿಡಿಯೋ 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ. ಅಂದ್ರೆ ಒಂದು 25 ವರ್ಷದ ಹಿಂದೆ. ಏನೋ ಕಂದಲೆ ಏನೋ ಲಗ್ನ ಯೂಟ್ಯೂಬ್ ಸ್ಟಾರ್ಟ್ ಆಗಿ 20 ವರ್ಷ ಆಗಿದೆ. ಅದರಲ್ಲೂ ಇಂಡಿಯಾದಲ್ಲಿ ಲೋಕಲೈಸ್ಡ್ ಆಗಿ 2008ರಲ್ಲಿ ಲಾಂಚ್ ಆಗಿದೆ. ಅದು ಹೆಂಗೋ 25 ವರ್ಷದಿಂದನೇ ಅಷ್ಟು ಮಿಲಿಯನ್ ಹೊಡ್ತು. ಅದು ಏನು ಫೋಟೋ ಹೊಡಿಬೇಕಾದ್ರೆ ಮಿಸ್ಟೇಕ್ ಆಗಿ ವಿಡಿಯೋ ಆನ್ ಆಗ್ಬಿಟ್ಟು ಆಗಿರೋ ವಿಡಿಯೋ. ಅಂದ್ರೆ ನನಗೆ ಅವಾಗ ವಿಡಿಯೋ ಮಾಡಿದ್ರೆ ಅದು ಹಿಂಗ್ ಯೂಟ್ಯೂಬ್ ಹಾಕ್ಬೋದು, ಇಡ್ಲಿಕ್ ಬಿಡ್ಬೋದು ಅನ್ನೋದು ನಾಲೆಜ್ ಇಲ್ಲದೆ ಇರೋ ಟೈಮಲ್ಲಿ ಫೋಟೋ ಕ್ಲಿಕ್ ಮಾಡಕ್ ಹೋಗಿ ಅದು ವಿಡಿಯೋಗೆ ಹೋಗ್ಬಿಟ್ಟು ಅಯ್ಯಯ್ಯೋ ಅಂದ್ಬಿಟ್ಟು ಆಫ್ ಮಾಡಿದೆ. ಅಯ್ಯಯ್ಯೋ ಅನ್ನೋದು ಬಂದ್ಬಿಟ್ಟಿದೆ ಅದರಲ್ಲಿ. ಅಯ್ಯೋ ಪಾಪ ಅಲ್ಲ. ಆದ್ರೆ ವಿಡಿಯೋ ಕೊಟ್ಟೋಯ್ತಲ್ಲ ಅಂತ. ಆದ್ರೆ ವಿಡಿಯೋ ವ್ಯಾಲ್ಯೂ ಆಗ ಗೊತ್ತಿರ್ಲಿಲ್ಲ. ಬರೀ ಫೋಟೋ ಹೊಡಿಯೋದು. ವಿಡಿಯೋ ಹೊಡಿಬೇಕು ಅನ್ನೋದು ಗೊತ್ತಿದ್ರೆ ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡಿ ಇಟ್ಕೊಳ್ತೀವಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. 25 ವರ್ಷದ ಹಿಂದೆನೆ ಅಷ್ಟು ಓಡಿದೆ. ಕಾರಣ ಏನಂದ್ರೆ ಇದ್ರಷ್ಟು ರಿಂಕಲ್ ಇವಾಗ ನೋಡಿ, ಇದ್ರ ಕಣ್ಣಿರೋದು ಇಲ್ಲಿ. ಈ ರಿಂಕಲ್ ಬಂದು ಹಿಂದೆ ಎಳ್ಕೊಂಡ್ ಹೋದ್ರೆ ಬೆನ್ನಿನ ರಿಂಕಲ್ ಜಾರ್ಬಿಟ್ಟು ಇಲ್ಲಿವರೆಗೂ ಬಂದಿರೋದು. ವರ್ಲ್ಡ್ ಅಲ್ಲಿ ಇಷ್ಟು ಲೂಸ್ ಸ್ಕಿನ್ ಇರೋ ನಾಯಿ ಯಾರ ಹತ್ರನೂ ಇಲ್ಲ. ಏ ಜುಟ್ಟು, ನೀನಿನ್ನು ಚೈಲ್ಡು, ಹೋಗಿ ಹಾಲ್ ಕುಡ್ದು ಮಲ್ಕೋ ಹೋಗು. ಇಡೀ ಇಂಡಿಯಾಗೆ ಸೆಕೆಂಡ್ ಹೀರೋ ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳು ನಿಮಗಿದೆ. ಹೌದು, ಅದೇ ಇಂಟ್ರೆಸ್ಟ್ ಆಕ್ಟಿಂಗ್ ಅಲ್ಲಾಗಿರ್ಬೋದು ಅಥವಾ ಮಾಡ್ಲಿಂಗ್ ಅಲ್ಲಾಗಿರ್ಬೋದು ನಿಮ್ಮ ಮಗನಿಗೆ ಇದೆಯಾ? ಅಯ್ಯೋ ಸರ್, ಬೈ ಬರ್ತೆ ಜಾತಕ ರಾಜ್ಕುಮಾರ್ ಅವ್ರಿಗೆ ಏನ್ ನಕ್ಷತ್ರ ಇತ್ತು ಸೂಪರ್ ಸ್ಟಾರ್ ಆಗ್ತಾರೆ ಅನ್ನೋದು, ವರ್ಲ್ಡ್ ಫೇಮಸ್ ಆಗ್ತಾರೆ ಅನ್ನೋದು ಅವನ್ ಜಾತಕಾಲೇ ಬಂದ್ಬಿಟ್ಟಿದೆ. ನೀನು ಇವಾಗ ತಿಕಾ ಮುಚ್ಕೊಂಡು ಒಳಗೆ ಹೋಗದೆ ಹೋದ್ರೆ ನಿನ್ನ ತುಣ್ಣೆ ಕಟ್ ಮಾಡಿ ನಾಯಿಗೆ ಫಿಟ್ ಮಾಡ್ಬಿಡ್ತೀನಿ. ನಿಮ್ಗೆ ಗರ್ಲ್ ಫ್ರೆಂಡೇ ಇಲ್ವಾ? ಗರ್ಲ್ ಫ್ರೆಂಡು ಇಲ್ಲ. ಅದಿದ್ರೆ ಈ ಇಲ್ಲಿ ನೋಡಿ ಸರ್, ಜಿರಾಫೆ. ಹೌದು, ಇದೆಲ್ಲ ನೀವೆಲ್ಲೂ ನೋಡಕ್ಕೆ ಚಾನ್ಸ್ ಇಲ್ಲ. ದೊಡ್ಡ ಜಿಂಕೆ. ಇಲ್ಲಿ ನೋಡಿ ಸರ್, ಜಿರಾಫೆ. ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡು, ಹುಡುಗಿರೆಲ್ಲ ಒಂದ್ ಸೈಡು. ನಾನು ಎಷ್ಟು ಗಾಂಡು ಈಗ ಗೊತ್ತಾಯ್ತು. ಎಷ್ಟು ಗಾಂಡು ಪ್ಯಾಡ್ ಇದ್ದೆ ಅಂದ್ರೆ ತಲೆ ಎತ್ತಿಲಿ ಎಷ್ಟು ಹುಡುಗಿರಿದ್ದಾರೆ ಅಂತಾನು ನೋಡ್ತಾ ಇರಲಿಲ್ಲ. ಅಷ್ಟು ಪುಕ್ಕಲ್. ಅವ್ರೇನಾರ ಮಾತಾಡ್ಸಿದ್ರೆ ಬೇಕಾದ್ರೆ ಸುಸ್ಸು ಮಾಡ್ಕೊಂಡ್ಬಿಡ್ತಿದ್ದೆ. ಅಷ್ಟು ಪುಕ್ಕಲ್ ಇದ್ದೆ. ಅಂದ್ರೆ ತಲೆ ಬುಗಿಸ್ಕೊಂಡೇ ಹೋಗೋದು. ಹಿಂಗೆ ಈ ಕಡೆ ತಿರ್ಗು ಒಂದ್ ದಿವಸ ಎಷ್ಟು ಜನ ಇದಾರೆ ಅಂತಾನು ನೋಡ್ತಾ ಇರ್ಲಿಲ್ಲ. ಅವಾಗ ಒಂದ್ 150 ಹೆಣ್ಣು ನೋಡ್ತೀವಿ. 150 ಹೆಣ್ಣಿಗೆ 150 ಹೆಣ್ಣು ಒಪ್ಕೊಳ್ತಾರೆ. ನಾನು ಯಾರನ್ನೂ ಒಪ್ಪಲ್ಲ. ಯಾಕಂದ್ರೆ ನಂಗೆ ಸರ್ ಇವಾಗ ಬಂದು 100 ಕೋಟಿ ವರ್ತ್ ಡಾಗ್ ಈಗಲ್ಲ ಮೊನ್ನೆ ಲಾಂಚ್ ಮಾಡಿದೀನಿ ಸರ್. ಎಲ್ಲಿದೆ ಅದು ಬಂದು ಕೆಂಗೇರಿಯಲ್ಲಿ ಬಿಟ್ಟಿದೀನಿ ಸರ್. ಹೌದು.
ಅದನ್ನ ತಕ್ಷಣ ಗುಡುಗು ಮುಂಚೆ ಬರ್ತದೆ ಬಿಡು. ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರು ತರ ಗಾಂಜಾ ಹೊಡೆದಂಗೆ ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ. ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೆ ಲೋಪಾರ್ ನನ್ ಮಗನೇ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಏನಂತ ಹೇಳಿದೀರಾ ಅಂದ್ರೆ, ಸರ್ ನಮ್ಮನೇದ್ ಬಿಡ್ರಿ, ನಿಮ್ಮನೇದ್ ಯಾವ್ದಾನ ಬಾತ್ರೂಮ್ ಗಲೀಜಾಗಿದ್ರೆ, ನಿಮ್ದೇನಾದ್ರೂ ಅಲ್ಲಿ ತೊಂದರೆ ಆಗಿದ್ರೆ ನನಗ್ ಫೋನ್ ಮಾಡ್ರಿ, ನಾನ್ ಬಂದು ತೊಳ್ಕೊಡ್ತೀನಿ, ನನ್ ಮಾತು ಅಂತ ನೀವ್ ಹೇಳಿರೋದು ನಾನೇ ನೋಡಿ. ಸರ್ ಅದು ನಿಮ್ಮಂತವ್ರಿಗೆ ಸರ್, ಊರವ್ರದೆಲ್ಲ ನಾನೇ ಹೋಗ್ಲಿ ಸರ್. ಸರ್ ಹಂಗಂದ್ರೆ ಏನ್ ಸರ್ ಹೇಳ್ತಾರದ್ ನೀವು? ಹಂಗಂದ್ರೆ ನಮ್ಮ ಮನೆಗೆ ಮಾತ್ರ ಬರ್ತೀರಾ, ಬೇರೆಯವ್ರ ಮನೆಗೆ ಹೋಗಲ್ಲ ಅಂತ ತಪ್ಪಾಗಲ್ಲ? ನಾನು ಏನಕ್ಕೆ ಹೋಗ್ಬೇಕು ಸರ್? ಸರ್ ಇವಾಗ ಯಾರನ್ನ ನಿಮ್ ಫ್ಯಾನ್ ಸಡನ್ ಆಗಿ ಫೋನ್ ಮಾಡಿ, ಸರ್ ನಮ್ದು ಈ ತರ ಆಗೈತೆ ಮನೇಲಿ, ತೊಳಿತೀರಾ ಅಂದ್ರೆ ತೊಳೆಯಲ್ಲ ಸರ್. ಅವ್ನು ನಂಗೆ ಗುರ್ತೇ ಇಲ್ವಲ್ಲ ಸರ್. ಬಟ್ ನಿಮ್ ಫ್ಯಾನ್ ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಫ್ಯಾನ್ ಅಂತ ಲುಚ್ಚ ನನ್ನ ಮಕ್ಕಳು ನನ್ನ ದುಶ್ಮನ್ ಅವರೇ ಸುಮ್ನೆ ಹೊಡಿಬೋದಲ್ಲ ಸರ್. ಸರ್ ಒಳ್ಳೇದಾಗ್ಲಿ. ಆಮೇಲೆ ಈ ಶರ್ಟ್ ಎಷ್ಟು ಸರ್? 2 ಲಕ್ಷ ಅವನ್ ಹಾಕಿರೋದು, ಇವತ್ತು ನಾನ್ ಹಾಕಿರೋದು. ವರ್ಸಾಚೆ ನೋಡ್ಬಿಡಿ, ಅದು ಲೋಗೋ ಕಾಣಂಗೆ ಶೂಟ್ ಮಾಡಿ. ಓಕೆ. ಈ ತರದ ಶರ್ಟ್ ತುಂಬಾ ಚೆನ್ನಾಗಿದೆ. ಎಲ್ ತಗೊಂಡ್ರಿ? ಇದೆಲ್ಲ ನಮ್ಮ ಅಮ್ಮನ ಹಳೆ ಸೀರೆ. ದರ್ಶನ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ. ಮಂಗಲ ಭಾವನಯ ಗಿಲ್ಲಿನ್ ಕರೆಯೋದೇ ಇಲ್ಲ. ಈಗ ಬಿಗ್ ಬಾಸ್ ಫಿನಾಲೆನಲ್ಲಿ ಮಾತಾಡ್ಲಿಲ್ವಾ ಗಿಲ್ಲಿ? ಇಲ್ಲ, ಮಾತಾಡ್ಲಿಲ್ಲ, ಮಾತಾಡ್ತಿಲ್ಲ. ಇಲ್ಲ, ನಾನು ಹತ್ರಕ್ಕೆ ಹೋಗ್ಲಿಲ್ಲ. ಇನ್ನು ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತೀರಾ ದಯವಿಟ್ಟು ಮಾತಾಡಿ. ಎಲ್ಲಾರ್ಗು ಒಂದು ಮುಹೂರ್ತ ನಾನು ಇಟ್ಕೊಳ್ತೀನಿ. ಯಾರಿಗ ಫೋನು? ನನ್ನ ಮಗ ಫೇಲ್ ಆಗಿದ್ಕೆ ಮಾಡಿದೆ. ಅದನ್ನ ಮಾಡಕ್ಕಿಂತ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರಿ. ಯಾಕಿದು ಸಂಜೆ ಮೇಲೆ ಹಿಂಗ್ ಆಗ್ಬಿಡ್ತಾರ? ಇಲ್ಲ ಇರೋದೇ ಹಂಗ? ನಾನು ಅದನ್ನು ಕೇಳ್ಕೊಂಡೆ, ಸರ್ ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರ ಸರ್ ಅಂತ. ಇಲ್ಲ ಅಂದ್ರು. ಇದ್ದಿದ್ರೆ ಫಸ್ಟ್ ನೈಟ್ ಪಾರ್ಟಿ ಮಾಡ್ಬಿಟ್ರ ಅವರು. ಸತೀಶ್ ಹತ್ರ ಏನ್ ಸ್ಪೆಷಲ್ ಇದೆ? ಇವ್ರ ಹತ್ರ ಸ್ಪೆಷಲ್ ಅಂದ್ರೆ ಅದೇ ಇಲ್ಲ. ನಾನು ನಿನ್ ಕೆಟ್ಟ ಮಾಡ್ಬೇಕು ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಏನಪ್ಪ ಈ ಕತೆ? ನನಗೆ ಹತ್ರ ಬಂದೈತೆ ತಿಕ್ಲು. ಏನಿಲ್ಲ. ಟ್ರೋಲ್ ಮಾಡ್ಬಿಟ್ಟು ಯಾವನಾರ ಬೈದ್ಬಿಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ ಸರ್? ನಮ್ಗೇನಾರ ಅವಮಾನ ಆಗುತ್ತಾ ಸರ್? ನನಗ್ ಫೀಲೇ ಆಗಲ್ವಲ್ಲ ಸರ್. ನಾನು ಇನ್ನು ಹೆಸರು ಬರ್ತಾ ಇದೆ, ಪೇಮೆಂಟ್ ಡಬಲ್ ತ್ರಿಬಲ್ ಆಯ್ತು ಸರ್. ನಿಮ್ ಪ್ರಕಾರ ಅದು ಈಗ ವಿನ್ನರ್ ಬರ್ತಾರೆ ಸರ್. ಈಗ ಈ ಸೀಸನ್ 30,000 ರೂಪಾಯಿಗೆ ಹೋಗ್ತಾರೆ ಸರ್. ನಾನು 2.5 ಲಕ್ಷಕ್ಕೆ ಸರ್ ದಿನಕ್ಕೆ 4 ಫಂಕ್ಷನ್ ಹೋಗ್ತಾ ಇದೀನಿ ಸರ್. ಇವತ್ತು 2.5 ಲಕ್ಷ ಇಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ಮಿಕ್ಕಿದವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಬೇಡ ಅಂದ್ರೆ 2.5 ಲಕ್ಷ ಕೊಟ್ಟಿದ್ದಾರೆ ಸರ್. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.